ಬೆಂಗಳೂರು ಮೂಲದ ಡಾಕ್ಟರ್ ಕಲ್ಯಾಣ್ ಬ್ಯಾನರ್ಜೀಸ್ ಕ್ಲಿನಿಕ್ನಲ್ಲಿ ನಡೆಸಿದ ಅಧ್ಯಯನದಲ್ಲಿ ಕ್ರೋನಿಕ್ ಕಿಡ್ನಿ ರೋಗಿಗಳ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಿ ವಿಶ್ಲೇಷಿಸಲಾಗಿದೆ. ಈ ಅಧ್ಯಯನದಲ್ಲಿ ಕಿಡ್ನಿಯ ಕಾರ್ಯಕ್ಷಮತೆಯನ್ನು ಅಳೆಯುವ ಪ್ರಮುಖ ಪರೀಕ್ಷೆಗಳಾದ ಸೀರಂ ಯೂರಿಯಾ ಮತ್ತು ಸೀರಂ ಕ್ರಿಯಾಟಿನಿನ್ ಮಟ್ಟಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶ್ಲೇಷಣೆ ಮಾಡಲಾಗಿದೆ. ಅಧ್ಯಯನದ ಪ್ರಕಾರ ಮೂರನೇ ಭೇಟಿ ವೇಳೆಗೆ ಸುಮಾರು 50-58% ರೋಗಿಗಳಲ್ಲಿ ಸೀರಂ ಯೂರಿಯಾ ಮಟ್ಟದಲ್ಲಿ ಸುಧಾರಣೆ ಕಂಡುಬಂದಿದೆ. ಇನ್ನು 50-74% ರೋಗಿಗಳಲ್ಲಿ ಕ್ರಿಯಾಟಿನಿನ್ ಮಟ್ಟದಲ್ಲೂ ಸುಧಾರಣೆ ದಾಖಲಾಗಿದೆ ಎಂದು ಅಧ್ಯಯನ ಹೇಳುತ್ತದೆ. ಈ ಕುರಿತು ಕ್ಲಿನಿಕ್ ಸಂಸ್ಥಾಪಕ ಡಾಕ್ಟರ್ ಕಲ್ಯಾಣ್ ಬ್ಯಾನರ್ಜಿ ಮಾತನಾಡಿ, ಕಿಡ್ನಿ ರೋಗಿಗಳ ಚಿಕಿತ್ಸೆಯಲ್ಲಿ ಯೂರಿಯಾ ಮತ್ತು ಕ್ರಿಯಾಟಿನಿನ್ ಮಟ್ಟಗಳು ಪ್ರಮುಖ ಸೂಚಕಗಳಾಗಿವೆ. ಈ ಮಟ್ಟಗಳಲ್ಲಿ ಸುಧಾರಣೆ ಕಂಡುಬಂದಿರುವುದು ಉತ್ತೇಜನಕಾರಿ ಫಲಿತಾಂಶ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಹಿರಿಯ ಸಮಾಲೋಚಕ ಡಾಕ್ಟರ್ ಕುಶಲ್ ಬಾನರ್ಜಿ ಅವರ ಪ್ರಕಾರ ಈ ಅಧ್ಯಯನವು ಪ್ರಾಥಮಿಕ ಹಂತದ ಮಾಹಿತಿಯನ್ನು ನೀಡುತ್ತಿದ್ದು, ಭವಿಷ್ಯದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ವೈಜ್ಞಾನಿಕ ಅಧ್ಯಯನಗಳು ನಡೆಯಬೇಕಿದೆ ಎಂದು ಹೇಳಿದ್ದಾರೆ. ಈ ಅಧ್ಯಯನವು ಕ್ರೋನಿಕ್ ಕಿಡ್ನಿ ರೋಗ ಚಿಕಿತ್ಸೆಯಲ್ಲಿ ಹೋಮಿಯೋಪತಿಯ ಪಾತ್ರವನ್ನು ಇನ್ನಷ್ಟು ಅಧ್ಯಯನ ಮಾಡಲು ಅವಕಾಶ ನೀಡುತ್ತದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. Right. So coming up to World Kidney Day, it's very important to understand the heavy disease burden that chronic kidney disease has on this country and on all over the world. As the capital of hypertension and diabetes, India has a very high risk of developing chronic kidney disease. Conventional medicine has limited options. Our data and our analysis seems to indicate that patients may benefit from homeopathic treatment in improving their renal function, in slowing down progression, and in some cases showing a little reversal of their condition as well. This is a very, very important clinical benefit. Patients of chronic kidney disease should consider homeopathy as an option available to them. Thank you.